ಇದು ಒಂದ್ ಸ್ವಲ್ಪ ನಮ್ಮಿಂದ ಲೋಪ ಆಗಿದೆ. ಆದ್ರೆ ತಡ ಆದ್ರೂ ಕೂಡ ಬೇರುವ ಮಗರ್ ದುರುಸ್ತಾಯ. ಇದು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ತಡ ಆದ್ರೂ ಕೂಡ ನಾನ್ ಚುನ್ನಪ್ಪಣ್ಣವ್ರಿಗೆ ಶಶಿಕಾಂತ್ ಗುರೂಜಿ ಅವರಿಗೆ ಬರೇ ಮಾತು ಕೊಟ್ಟಿದ್ದ 50 ರೂಪಾಯಿ. 50 ರೂಪಾಯಿ ಯಾಕಂದ್ರೆ ನನ್ನ ಮುಖ್ಯಮಂತ್ರಿಗಳು 1 ಪೈಸಾ ಕೊಡಕ್ ಆಗಲ್ಲಪ್ಪ. ಹಿಂದೆ ನಿಮ್ ಪ್ರಕಾಶ್ ಹುಕ್ಕೇರಿ ಅವರೇ ಕೊಟ್ಟು ನನಗೆ 1700 ಕೋಟಿ ಟೊಪಿಗೆ ಹಾಕಿ ಹೋಗ್ಯಾರ ಅಂತ ಹೇಳಿದ್ರು. ಅವರು ಇಲ್ಲಿ ಬಂದ್ ಹೋಗ್ಯಾರ ಕಾಣ್ತದೆ. ಈ ಸರ್ತಿನೂ ಕೊಡ್ಬೇಕಂತ ನನ್ನ ಹೆಸರೇ ತಗೊಂಡು ಭಾಷಣ ಮಾಡೋಗ್ಯಾರ ಅವ್ರು. ಚಿಕ್ಕೂಡ ನಾನು ಅವ್ರು ಹೇಳಿದ್ ತಪ್ಪಲ್ಲ. ರಾಜ್ಯ ಸರ್ಕಾರರೇ ಕೊಡ್ಲಿ, ಕೇಂದ್ರ ಸರ್ಕಾರರೇ ಕೊಡ್ಲಿ. ಆದ್ರೆ ರಾಜ್ಯ ಕೇಂದ್ರ ಇಬ್ರು ಕೂಡಿ ಕೊಟ್ರ ಈಗ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಒತ್ತಾಸೆ ಮೇರೆಗೆ ಮೊದಲು 50 ರೂಪಾಯಿಗೆ ಒಪ್ಪಿದ್ರು. ಯಾಕೆ 50 ರೂಪಾಯಿಗೆ ಒಪ್ಪಿದ್ರು ಅಂದ್ರೆ 200 ರೂಪಾಯಿ ಇವರೇ ಇಬ್ರು ಗುರುಗಳು ಒಬ್ಬನ್ 100 ಹೊಡ್ಕೊಂಡ್ ಬಂದಾರ. ಇಲ್ಲಿ ಅವ್ರು 200 ಹೊಡ್ಕೊಂಡ್ ಬಂದ ಮೇಲೆ ನಾವು ಒಂದ್ 50 ಕೊಟ್ರೆ ಸಮಾಧಾನ ಆಗ್ತೀರಿ ಅಂತ ಹೇಳಿ ನಾನು ತಿಳಿದಿದ್ದೆ. ಆದ್ರೆ ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಚುನ್ನಪ್ಪಣ್ಣ ಅಂತೂ ನೀ ಅಲ್ಲಿ ಬಂದಂದ್ರೆ ನೋಡಿ ಇಂದ್ರಾಗಡೆ ಅಂತಂದ್ರೆ ನಾನು ಏನ್ ಮಾಡಿ ಚುನ್ನಪ್ಪಣ್ಣ ಹೇಳ್ರಿ ಹಿಂಗ ಅನ್ನಾಕತ್ತಾರ ಮುಖ್ಯಮಂತ್ರಿಗಳು. ಕಡೆಗೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ರೈತರಿಗೆ ಕರ್ನಾಟಕದ ಚಾಮರಾಜನಗರದಿದ್ದು ಬೀದರ್ವರೆಗೆ ಎಲ್ಲರಿಗೆ 600 ಕೋಟಿ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮನ್ನ ನಾನು ಇಷ್ಟೊಂದು ಪ್ರಯತ್ನ ನಾವು ಮಾಡಿದ್ವಿ. ಇವತ್ತು ನಾನು ಬಿಜಾಪುರದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಬಾಗಲಕೋಟದವ್ರು ಇರ್ಬೋದು, ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಾವು ಅಕ್ರಾಸ್ ದಿ ಸ್ಟೇಟ್ ಯಾರೇ ಕಬ್ಬು ಬೆಳೆಗಾರ ಇದ್ದಾರೆ ಅವ್ರ ಒಂದು ಟನ್ನಿಗೆ 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಈ ಸಾರ್ತಿ ಸಂಕಷ್ಟದಲ್ಲಿದ್ದಾರೆ ರೈತರು. ಏನೇ ಬೆಳೆದ್ರು ಕೂಡ ಅವರು ಬದುಕು ಹಸನಾಗಿಲ್ಲ. ಅವರು ಮೆಕ್ಕೆಜೋಳ ಬೆಳೆದ್ರು ಉಪಯೋಗ ಆಗಿಲ್ಲ, ಹೆಸರು ಬೆಳೆದ್ರು ಉಪಯೋಗ ಆಗಿಲ್ಲ, ಉದ್ದು ಬೆಳೆದ್ರು ಉಪಯೋಗ ಆಗಿಲ್ಲ. ಏನಾರೇ ಒಂದು ಉಳಿದಿದ್ರೆ ಕಬ್ಬೆ ಉಳಿದಿತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, DC ಅವರು ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಆ ಕಡೆ ಬರ್ತೀನಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಕೊಟ್ಟು ಮಾತು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದೆ ನಾವು ಕ್ಷಮೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ ನಿಮಿಷ ಕೊಡ್ರಿ, ಒಂದ್ ನಿಮಿಷ ಯಾರೇ ಹೇಳ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲೇ ಮಟ್ಟ ಕುಂತೀರಿ ಅಂತಂದ್ರೆ 2 ನಿಮಿಷ ಕೊಡ್ರಿ ಮುಗಿತು. ಹಜಾರ ನಿಂತಾರೆ 2 ನಿಮಿಷ ಮಳೆನಿಲ್ಲ ಬಾಳೆ. ಸರ್, ಬಹಳ ಒಳ್ಳೆ ಕೆಲಸ ಮಾಡಿರಿ. ಗುರ್ಲಾಪುರದ ಇತಿಹಾಸ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ಯದ. ನಿಮ್ ಪರವಾಗಿ 2 ಬೇಡಿಕೆ ಅದಾವ. ಮುಂದಿನ ಕೆಲಸಗಳು ಇಲ್ಲಿ ಮುಗೀತ, ಸ್ವಲ್ಪ ಶಾಂತ ಆಗ್ರಿ. ಮುಂದಿನ ಕೆಲಸ 2 ಬೇಡಿಕೆ ಅದ. ಸ್ವಲ್ಪ ಸರಿ ಒಂದೇ ಸರ್, ಒಂದ್ ನಿಮಿಷ ಸರ್. ಸರ್ ಇವತ್ತು ಗೆಲುವಾಯ್ತು, ನಮ್ಮವ್ರದಿರಿ. ಏನಾರೇ ನಮ್ಮ ಜನರ ಕಡೆಯಿಂದ ಅದೇನೋ ಶವಯಾತ್ರೆ ಅಂದ್ರಲ್ಲ, ಅವರೆಲ್ಲರ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ನಮ್ಮವ್ರ ಸಚಿವರದಿರಿ. ಇನ್ನೊಂದು ವಿನಂತಿ ಅಂದ್ರ ಬಿಲ್ ಅಂತರೂ ಘೋಷಣೆ ಆಯ್ತಾರ. ಒಂದು, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೆ ಎಲ್ಲಾ ಫ್ಯಾಕ್ಟ್ರಿಗೆ 100 ರೂಪಾಯಿ ಸಂಬಂಧಪಟ್ಟು ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದಾಗ ಇಡೀ ರಾಜ್ಯದ ಎಲ್ಲಾ ಕಡೆ ಹೋರಾಟ ನಡೆದವು. ಅವರೆಲ್ಲರ ಪರವಾಗಿ ನಾವೊಂದು ವಿನಂತಿ ಮಾಡ್ಕೊಡ್ತೇನೆ ಸರ್. ಹೋರಾಟ ಗುರ್ಲಾಪುರದಾಗ ನಮ್ಮ ರಾಜ್ಯಾಧ್ಯಕ್ಷರ ಮುಖಂಡತ್ವ ನಡೆದಾಗ ಈ ಮುಖಂಡರೊಂದು 20 ಮಂದಿನ ತಾವು ಕರ್ಕೊಂಡು
20 ಮಂದಿ ಸರ್ ಬೇರೆದವ್ರು ಆಗ್ಬಾರ್ದು. ಇಲ್ಲಿ ಕುಂತಂತ ನಮ್ಮ ಮುಖಂಡರು ನಾವು ಯಾರು ಹೆಸರು ಕೊಡ್ತೇವೆ ಅವ್ರು 20 ಜನ ಕರ್ಕೊಂಡು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ರಿಕವರಿ ಅನ್ನೋದು ದೂರ ಸರಿಸಿ 2025 ಏನೈತಲ್ರಿ ಇದಕ್ಕೆ 3,300 ರೂಪಾಯಿ ಸಂಪೂರ್ಣ ಬೆಲೆ ಘೋಷಣೆ ಆಗ್ಲಿಬೇಕು ಸರ್. ಬೇರೆ ಬೇರೆ ಆಗ್ಬಾರ್ದು. ಯಾಕಂದ್ರೆ ಬೇರೆ ಜಿಲ್ಲೆಯವರು ನಮಗೆ ಭೇದ ಭಾವ ಬರ್ಲಿಕ್ಕತ್ತದ ರಿಕವರಿ ಒಳಗೆ. ದಯವಿಟ್ಟು ಅದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಮೊಬೈಲ್ ಅಣ್ಣ ಸ್ವಲ್ಪ ಡೌನ್ ಮಾಡ್ರಪ್ಪ. ಈಗ ರಾಜ್ಯದೊಳಗೆ ಎಳನೀರು ಬೆಳೀತಾರೆ. ನಮ್ಮ ಎಳೆನೀರು ಹಂಗೆ ಇರಂಗಿಲ್ಲ, ಮೈಸೂರು ಎಳೆನೀರು ಹಂಗೆ ಇರಂಗಿಲ್ಲ. ಇಲ್ಲ, ನಾ ಹೇಳ್ತೀನಿ, ನಮ್ಮ ರಾಜ್ಯದೊಳಗ ಎತ್ತದವು ಚಿಲಾರಿ ಎತ್ತೆ ಬೇರೆ, ಹಳ್ಳಿ ಕೆರೆ ಬೇರೆ. ಅದು ಈ ಭೂಮಿ ಗುಣಧರ್ಮ, ಹವಾಮಾನ ಗುಣಧರ್ಮ, ಅದು ರಿಕವರಿ ಮೇಲೆ ನಡೀತದ. ಆದ್ರೆ ನೀವೆಲ್ಲ ಸುದೈವಿಗಳು. ಏನಪ್ಪಾ ಅಂದ್ರೆ ಬೆಳಗಾವದಾಗ ಕೃಷ್ಣಾ ನದಿ ತೀರದ ಮೇಲೆ ಫಲವತ್ತಾದ ಮಣ್ಣಿನ ಮೇಲೆ ಬದುಕಿರ್ತಕ್ಕಂಥವ್ರು ನೀವು. ನಿಮ್ಮಲ್ಲಿ ಹೆಚ್ಚು ಬೆಳೀತದ, ಅದಕ್ಕೆ ನಿಮ್ಗೆ ಹೆಚ್ಚು ಸಿಗ್ತದ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಬೆಳೀತದ, ನಮ್ಮಲ್ಲಿ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ತದ. ಅದೇನ್ ಬಹಳ ವ್ಯತ್ಯಾಸ ಆಗುದಿಲ್ಲ. ಇಂದಿಲ್ಲ ನಾಳೆ ಅವರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಗುರೂಜಿ ಅವರಿಗೆ ಹೇಳಲಿಕ್ಕೆ ಒಳ್ಳೆ ಸರ್. ಏನಂತ ಅಂದ್ರ ನಮ್ಮವರ ಸಂಘಟನೆಯವರು ಬಾಗಲಕೋಟೆ ಬಿಜಾಪುರ ಹೋರಾಟ ನಡೀತದ. ಅವರೊಂದು 10 ಮುಖಂಡರು, ನಮ್ಮ ಚೋಳಾಪುರ 10 ಮುಖಂಡ ಕರ್ಕೊಂಡು ಮುಖ್ಯಮಂತ್ರಿಗಳು ಚರ್ಚೆ ಆಗಿ ಅದನ್ನೊಂದು ಸಭೆ ಮಾಡಿದ್ರೆ ಎಲ್ಲಾ ರಾಜ್ಯದ ಹೋರಾಟ ಹೆಂಗ್ ಹೋಗ್ತದ. ಇನ್ನೊಂದು ಬೇಡಿಕೆ ಸರ್, ಈಗೇನ ಎಲ್ಲಾ ಕಾಟ ಹೊಡೋದ್ ನೀವೊಂದ್ ಕೆಲಸ ಅದ. ಕಾಟ ಹೊಡಿತಾರ ಅಂತ ಎಲ್ಲರ ಮುಂದೆ ಹೇಳ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಹತ್ತನ್ ಕೇಳ್ಕೋರಿ. ಎಲ್ಲರೇ ಗುಪ್ತವಾಗಿ 2 ಡಬ್ಬಿ ತೂಕ ಮಾಡ್ಕೋರಿ. ಟ್ರ್ಯಾಕ್ಟರ್ ಹೋಗಿ ತೂಕ ಮಾಡ್ರಿ. ವ್ಯತ್ಯಾಸ ಬಂದ್ರೆ ನನ್ನ ಕಡೆ ಕೊಡ್ರಿ. ಚುನಪ್ಪ ನಾನು ಸಚಿವರು ಕೊಡಿ ಅಂತ ತಾಕತ್ತ ಇದ್ರೆ ಒಳಗೆ ಹಾಕ್ತೇವೆ. ನೀವೇನು ಬಂದ್ ಹೇಳೋದು, ನಿಮಗೆ ರಾಜ್ಯದಾಗ ಯಾವ ಫೋನ್ ಹಚ್ಚರು ತಾಕತ್ ಎದಸಕ್ ನಾವು ಇದೀವಿ. ಅದು ಬರೀ ಹೇಳೋದು ಮಾಡ್ಬೇಡ್ರಿ. ಗೊತ್ತು ರಾತ್ರಿ ಮನೆಗೆ ಕಳ್ತನ ಮಾಡಕ್ ಬಂದ್ರೆ ಕಳ್ಳು ಹಿಡಿತೀರಿಲ್ಲ, ಸ್ವಲ್ಪ ಗುಪ್ತ ಹಿಡಿರಲ್ಲ ಹೇಳ್ಬೇಡ್ರಿ. ನಮಗ ಮಾಡಿ 2 ಕಾಟ ತೂಕತ್ತ ನಮ್ ಕೈ ಕೊಡ್ರಿ. ಸಚಿವರು ನಮ್ಮವ್ರು ಇದಾರೆ. 100ಕ್ಕೆ 100 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಗುರ್ಲಾಪುರ ಇತಿಹಾಸ ಆಗುತ್ತೆ. ಹಂಗ ಮಾಡ್ತೀವಿ ಸರ್. ಇನ್ನೊಂದು ಒಂದ್ ಸಣ್ಣ ಬೇಡಿಕೆ. ಈಗ ಬೆಳಗಾಂ ಜಿಲ್ಲೆಯೊಳಗೆ 29 ಫ್ಯಾಕ್ಟ್ರಿ ಇದಾವ ಸರ್. ನಮ್ಮ ಚುನಪ್ಪ ಪೂಜಾರಿ ಏನ್ ಮುಖಂಡರಲ್ಲ, ಒಂದ್ 5 ಜನ ರೈತ ಮುಖಂಡರು, ಒಂದ್ 20 ಜನ ಅಧಿಕಾರಿಗಳು ನೇಮಕಂಬ್ರಿ. ಈ ಕಬ್ಬು ಪೂರ್ತಿ ಮುಗಿತಕ ಬೆಳಗಾಂ ಜಿಲ್ಲೆಯೊಳಗ ಕಾಟ ಹೊಡಿತಾರ ಸರ್. ಇಲ್ಲೇ ಹೊಡಿತಾರೆ ಹೊರಗಿನಕ್ಕಿಂತ. ನಮ್ಮ ಜಿಲ್ಲೆಯೊಳಗ ಪ್ರತಿಯೊಂದು ಫ್ಯಾಕ್ಟರಿ ಕಂಟಿನ್ಯೂ ಎನ್ಕ್ವೈರಿ ಆಗ್ಬೇಕು ಸರ್. ಕಂಟಿನ್ಯೂ 2 ಟನ್ ಹೊಡಿತಾರೆ ಸರ್. ಅದೊಂದು ಕೆಲಸ ತಾವು ಮಾಡಿಕೊಡು. ಈ ಕಾಟ ವ್ಯವಹಾರ ಏನಿದೆಯಲ್ಲ, ನನ್ನ ಸಕ್ಕರೆ ಕಾರ್ಖಾನೆಗೆ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ತನಕ 2 ವರ್ಷ ನಾನೇ ಇದನ್ನ ಪ್ರಯತ್ನ ಮಾಡಿದ್ದೀನಿ. ನಾನು ಖಂಡಿತ ಮುನಿಯಪ್ ಸಾಹೇಬರು ಇದ್ರ ಇಲಾಖೆ ಮಂತ್ರಿಗಳು, ಫುಡ್ ಅಂಡ್ ಸಿವಿಲ್ ಸಪ್ಲೈ, ಅವ್ರನ್ನ ಖಂಡಿತ ಇಲ್ಲಿ ಗುರ್ಲಾಪುರ ಕರ್ಕೊಂಡ್ ಬಂದು ಆ ಪ್ರಯತ್ನ ನಾನು ಮಾಡಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತೀನಿ. ಕೊನೆಯದಾಗಿ ಸಚಿವರು ನಮಗೆ ಸ್ಪಂದನೆ ಮಾಡ್ಯಾರ. ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. 1 ನಿಮಿಷ ಮಾತಾಡ್ತೀನಿ. ಇವತ್ತಿನ ವೇದಿಕೆಗೆ ಪರಂ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಬಂದು ಶುಭವನ್ನು ಹಾರೈಸ್ಯಾರ. ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಮಾಧ್ಯಮದವರಿಗೆ ಜೋರಾಗಿ ಚಪ್ಪಾಳೆ ಹೊಡೆದು ಅವರಿಗೆ ಧನ್ಯವಾದ ಸಲ್ಲಿಸ್ರಿ ಸರ್. ಇನ್ನೊಂದು ನಮ್ಮ ಜಾಸ್ತಿ ಮಾಧ್ಯಮದವ್ರು ಹೊಡೀರಿ. ಅವ್ರು ಇನ್ನೊಂದ್ ಸ್ವಲ್ಪ ಜೋರ್ ಪ್ರಚಾರ ಮಾಡಿದ್ರೆ ಇಲ್ಲಿ ಹೆಚ್ಚಿಗೆ ಸಿಗ್ತದೆ. ಒಂದ್ ನಿಮಿಷ ಮುಗಿತು ಸರ್. ಒಂದು ನಮ್ಮ ಡಿಸಿಪಿ ರವಿ ನಾಯ್ಕ ಸರ್ ಪರವಾಗಿ ನಾ ಬೇಡ್ಕೊಂತೀನಿ ಸರ. ತಮ್ಮ ಏನಾಗತ್ತದ ಅದನ್ನ ಮಾತಾಡೋನಲ್ಲ, ಮಾತಾಡೋಣ ಸ್ವಲ್ಪ ಸರಿ. ಒಂದ್ 2 ನಿಮಿಷ ತಡಿ ಸರ್. ಪೊಲೀಸ್ ಅಧಿಕಾರಿಗಳು ಪಾಪ 10 ಜನ ನಮ್ಮ ಶ್ರೀಶೈಲ್ ಬ್ಯಾಕೂರ್ ಸರು, ಮುಲ್ಲಾ ಸರು 10 ಜನ 24 ತಾಸು ಇಲ್ಲೇ ಬಿದ್ದಾರ್ರಿ. ಪಾಪ ನಮ್ಮ ಸಲ ಸೇವೆ ಮಾಡ್ಯಾರಿ. ಪಾಪ ನಾಳೆ ಒಂದಿನ ರಜಾ ಪಟ್ಬಿಡಿಸ್ತಾರ ಅವ್ರು ಹೋಗಿ. ಪಾಪ ನಮ್ ಸಾಯಿರಲ್ಲ. ಜೋರಾಗಿ ಚಪ್ಪಾಳೆ ಒಂದ್ ನಿಮಿಷ ತಡ್ರಿ. 1 ನಿಮಿಷ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. 1 ನಿಮಿಷ. ಗುರ್ಲಾಪುರ ಗ್ರಾಮದೊಳಗ ಈ ಭೂಮಿ ಕೊಟ್ಟು ಅಡಿಗೆ ಮಾಡಿ ಕಸ ಹೊಡೆದು ಇಲ್ಲಿ ಗ್ರಾಮದ ಹಿರಿಯರು ಈ ಭಾಗದೊಳಗ ಜಡ್ಪಿ ಇರ್ಲಿ, ಟಿಪಿ ಇರ್ಲಿ, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ರೈತ ಮುಖಂಡರು, ಅದೇ ರೀತಿಯಾಗಿ
ನಮ್ಮ ಈರಣ್ಣ ಕಡಾಡಿ ಸಾಹೇಬ್ರ ಹಾಗೆ ಎಲ್ಲಾ ಪಕ್ಷದವ್ರು ಏನ್ ಸಹಕಾರ ಕೊಟ್ಟರು ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಕಡಾಡಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಿನ್ನೆ ಲಯರ್ ಸಿಂಗ್ ಅವರು, ಕೊಪ್ಪಳ MLA ಇಟ್ನಾಳ್ ಅವರು, MP ಅವರು, ಕೊಪ್ಪಳ MP ಅವರು, ಲಯರ್ ಸಿಂಗ್ MP ಅವರು, ಈರಣ್ಣ ಅವರು ಬಹಳ ನಿಮ್ ಸಲುವಾಗಿ ಹೋರಾಟ ಮಾಡಿದ್ರೆ ಅವ್ರಿಗೂ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೀನಿ. ಆಯ್ತು ಹೇಳ್ತೇನೆ ನಾನ ಹೇಳ್ತೇನಲ್ಲ ನಾನಾ ಸಚಿವರಿ ಮನೆಗೆ ಸ್ವತಃ ಕೊಡ್ತೇನೆ. ಆಯ್ತಾ? ಒಂದ್ ನಿಮಿಷ ಸರ್. DSP ಸರ್ ಮುಂದೆ ಬರಿ. DSP ಸರ್ ಮುಂದೆ ಅಪ್ಪವ್ರ ಕರ್ಕೊಂಡು ಅಂತ 2 ನಿಮಿಷ ನಿಲ್ಲಿಸ್ತಿದ್ದೆ. ಅಪ್ಪವ್ರು ಕರೀರಿ ಅಪ್ಪವ್ರು ಬರ್ರಿ ನೀವು. ನೀವು ಬರ್ರಿ 2 ನಿಮಿಷ ನೀವು ಬರ್ರಿ. ಸರಿಯಪ್ಪ ಸರಿ ಸರ್ ಅಪ್ಪವ್ರು ಬರ್ರಿ ನೀವು. ಅಪ್ಪವ್ರು ಇಲ್ಲಿ ಬರ್ರಿ. ನಿಮ್ಗೆ ಹೂ ಹಾಕ್ರಿ 2 ನಿಮಿಷ ಅವ್ರ ಅಪ್ಪವ್ರಿಗೆ ಹಾಕಿರ್ತಾರೆ ಅವ್ರು ಹೇಳ್ತಾರೆ ನೀವೇನಿಲ್ಲ ಚುನಾ ಪೈಲಾಗ ಕರಿಯಪ್ಪ ನಿಂಗಪ್ಪನ ಪಕ್ಕಂಡಿ ಬಾಬುಗೌಡ ಬರ್ಬೇಕಿಲ್ಲ ರೈತ ಮುಖಂಡ್ರು ಬಾಬುಗೌಡ್ರು ಮಲ್ಲಪ್ಪನ ಶ್ರೀಶೈಲ್ ಅಂಗಡಿ ರಮೇಶ್ ಕಲ್ಲಾರ್ ಚಿನಗೊಂಡಿ ಯಾರ್ಯಾರು ರೈತ ಮುಖಂಡ್ರಿದ್ರೆ ಬರೀಪ್ಪ ಕಂಪನಿ ಅಂಗಡಿ ಬರ್ರಿ. ಸ್ವಲ್ಪ ಹಂಗೆ ಕೊಡ ಅದಾರಿಗೆ ಕೊಡ ಚುನಪ್ಪ ಪೂಜಾರಿ ಹಜಾರ್ ಕೊಡ್ತಮ್ಮ ಎಲ್ಲ ಜಗತ್ತಿನ ಪಕ್ಕಂಡಿ ಹಜಾರ್ ಕೊಡು. ಬಾಬುಗೌಡ್ರು ಅಲ್ಲಿ ಮಧ್ಯಂದವ್ರಿಗೆ ಅವಕಾಶ ಮಾಡಿಕೊಡ್ರಿ. ಗದ್ದ ಮಾಡ್ಬೇಡ್ರಿ ಅವ್ರಿಗೆ. ಹಾ ಜಯವಾಗಲಿ. ಚೋಣಪ್ಪ ಪೂಜ್ತಾರೆ ಅಜರ ನಿಮ್ಮ ಹಸ್ತದಿಂದ ಮಾಧ್ಯಮದವ್ರಿಗೆ ಹೂ ಹಾಕಿಬಿಡ್ರಿ ಅಜರ್ ನಿಮ್ಮ ಹಸ್ತದಿಂದ ಮಾಧ್ಯಮದವ್ರಿಗೆ ಎಲ್ಲರಿಗೂ ಹೂ ಹಾಕಿಬಿಡ್ರಿ. ಅವರಿಂದ ನಮಗೆ ನ್ಯಾಯ ಸಿಗ್ತದ ಜೋರಾಗಿ ಹೂ ಹಾಕ್ಬಿಡ್ರಿ ಸರ್. ಮುಗುಳಕೋಡಿನ ಪರಮ ಪೂಜೆ ಎಲ್ಲಾ ಮಾಧ್ಯಮದವರಿಗೆ ಹೂ ಅರ್ಪಣೆ ಆಗ್ತದೆ. ಜೋರಾಗಿ ಚಪ್ಪಲ್ ಹೊಡಿ. ಅಲ್ಲ ಮುಗುಳಕೋಡ ಜೋರ ತಂದಾರ ಅದರ ಆಶೀರ್ವಾದ ಇವೆಲ್ಲ. ಎಲ್ಲ ಚುಣಪ್ಪ ಹಾಕ ನನಗ್ ಮಾಲಿಗಾರ ನನಗೆ ಅಚ್ಚಾರ ಹರ್ಯಾಗ ಹಾಕ್ಯಾರ ಚುಣಪ್ಪ ಚುಣಪ್ಪನ ಅಧ್ಯಕ್ಷ ಮಿನಿಸ್ಟ್ರಿ ಕಳ್ಸಕ್ ಹೋಗ್ಯಾರ ಸಚಿವರು ಕಳ್ಸಕ್ ಹೋಗ್ಯಾರ. ಹೌದಾ? ನಮ್ಮ ಅಧ್ಯಕ್ಷರ ಚುನಪ್ಪನ ಪೂಜಾರಿ ಅವರು ಈ ಕಡೆ ಬರ್ಬೇಕು. ಮಲ್ಲಪ್ಪನ ಅಂಗಡಿ ಚುನಪ್ಪನ ಬಾಯ್ ಸರ್ ಒಂದ್ ಸೆಕೆಂಡ್. ಅಧ್ಯಕ್ಷರು ಬರೋ ಸರ್ ಬರಪ್ಪ ಮಲ್ಲಪ್ಪ ಅಂಗಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.